ಸಿಎಂ ಬದಲಾವಣೆ ವಿಚಾರ ಅನಾವಶ್ಯಕ ಚರ್ಚೆ ಮಾಡಿದ್ರೆ ನೋಟಿಸ್ ಕೊಡ್ತೀನಿ. ಇಕ್ಬಾಲ್ ಸೇರಿ ಅನೇಕರಿಗೆ ವಾರ್ನ್ ಮಾಡಿದ ಡಿಕೆ ಶಿವಕುಮಾರ್. ಕೆಲಸಕ್ಕೆ ಬಾರದ ಮಾತನ್ನಾಡಿ ತಿರುಗಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಸಿಎಂ ಬದಲಾವಣೆ ವಿಚಾರ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟ ಡಿಕೆ ಶಿವಕುಮಾರ್. ಅನಾವಶ್ಯಕ ಚರ್ಚೆ ಮಾಡೋದು ಬೇಡ, ಕೆಲಸಕ್ಕೆ ಬಾರದೇ ಇರೋ ಮಾತುಗಳನ್ನೆಲ್ಲ ಆಡಬೇಡಿ. ಹಂಗೆ ಮಾತಾಡ್ಕೊಂಡು ತಿರುಗಾಡೋದು ಅವಶ್ಯಕತೆ ಇಲ್ಲ. ನೀವೇ ಹಿಂಗೆ ಮಾತಾಡಿದ್ರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಬರೀ ಬುರುಡೆ ಬಿಡೋದಲ್ಲ, ಪಕ್ಷಕ್ಕೆ ನಿಷ್ಠೆ ಇರುವವರಾಗಿ ಬದುಕಿ ಎಂದ ಡಿಕೆಶಿ ವಾರ್ನ್ ಬೆನ್ನಲ್ಲೇ ಬಾಯಿ ಮುಚ್ಚಿದ ಕೆಲವರು ಮುಚ್ಕೊಂಡು ಕೂತ್ರು. ಸಿಎಂ ಬದಲಾವಣೆ ವಿಚಾರ ಅನಾವಶ್ಯಕ ಚರ್ಚೆ ಮಾಡಿದ್ರೆ ನೋಟಿಸ್ ಕೊಡ್ತೀವಿ, ಬಿ ಕೇರ್ಫುಲ್. ಇಕ್ಬಾಲ್ ಸೇರಿ ಅನೇಕರಿಗೆ ವಾರ್ನ್ ಮಾಡಿದ ಡಿಕೆ ಶಿವಕುಮಾರ್. ಕೆಲಸಕ್ಕೆ ಬಾರದ ಮಾತನ್ನಾಡಿ ತಿರುಗಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನೀವು ಹಿಂಗೆ ಮಾತಾಡ್ತಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ. ಇಕ್ಬಾಲು, ಹುಸೇನು, ರಾಮನಗರದ ಶಾಸಕರು ಆಗಾಗ DCM ಪರ ಮಾತನಾಡೋದು, ಆಗಾಗ ಮಾತನಾಡ್ತಾ ಇದ್ರು. DCMಗೆ ಒಂದ್ಸತಿ ಅವಕಾಶ ಸಿಗಲಿ, 2025ರ ಡಿಸೆಂಬರ್ ಕೊನೆಯಲ್ಲಿ, ಇಲ್ಲದಿದ್ದರೆ 2026ರ ಜನವರಿ ಆರಂಭದಲ್ಲಿ ಅವರೇ CM ಆಗೋದು ನೋಡ್ತಾ ಇರಿ ಅಂತ ಹೇಳಿ ಅನೇಕ ಬಾರಿ ಹೇಳ್ಕೊಂಡು ತಿರುಗಾಡೋದು. ಏನು ಹೇಳಿದ್ದು. ಸೊ DK ಶಿವಕುಮಾರ್ ಇವತ್ತು ಹೇಳಿದ್ರು, ಇಕ್ಬಾಲಿಗೆ ಮಾತಾಡೋ ಚಟ. ಹಾಗಾಗಿ ಆತನ ವಿಚಾರನ ಅಷ್ಟು ಗಂಭೀರವಾಗಿ ಏನು ಪರಿಗಣಿಸೋದಕ್ಕೆ ಹೋಗಬೇಡಿ. ಕಿಸ್ದಿದ್ದೆ ಕಿಸಿಯೋ ಕಿಸ್ಬೈ ದಾಸ ಅಂದಂಗೆ ಹೇಳಿದ್ದೇ ಹೇಳೋದವರು. ಹಾಗಾಗಿ ಅವರ ಮಾತನ್ನು ಗಂಭೀರವಾಗಿ ಪರಿಗಣಿಸ್ಕೋಬೇಡಿ. ಆ ತರಹದ ಅನಾವಶ್ಯಕ ಚರ್ಚೆಗೆ ಕಾರಣವಾದರೆ ಅಂಥವರ ವಿರುದ್ಧ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ KPCC ಅಧ್ಯಕ್ಷ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಆ ತರಹ ಮಾತನಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. CM ಬದಲಾವಣೆಯ ವಿಚಾರ ಅನಾವಶ್ಯಕ ಚರ್ಚೆ ಮಾಡಿದರೆ ನೋಟಿಸ್ ಕೊಡ್ತೀನಿ. ಇಕ್ಬಾಲ್ ಸೇರಿ ಅನೇಕರಿಗೆ ವಾರ್ನ್ ಮಾಡಿದ DK. ಕೆಲಸಕ್ಕೆ ಬಾರದ ಮಾತನ್ನಾಡಿ ತಿರುಗಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನೀವೇ ಹಿಂಗೆ ಮಾತಾಡ್ತಾ ಇದ್ದರೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ. ಬರೀ ಬುರುಡೆ ಬಿಡೋದಲ್ಲ, ಪಕ್ಷಕ್ಕೆ ನಿಷ್ಠೆ ಇರುವವರಾಗಿ ಬದುಕಿ ಎಂದ DK ವಾರ್ನ್ ಬೆನ್ನಲ್ಲೇ ಬಾಯಿ ಮುಚ್ಚಿದ ಕೆಲವರು. ಇನ್ನು ಕೆಲವರಿಗೆ ನೋಟಿಸ್ ಬಂದರೆ ಪಕ್ಷದಲ್ಲಿ ಏನಾದರೂ ಕ್ರಮ ಆದೀತು ಅಂಥೇಳಿ ಭಯಪಟ್ಟು ಈಗ CM ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇಕ್ಬಾಲ್ ಹುಸೇನ್ಗೂ ಕೂಡ DK ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.